ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ತುಂಬಾ ಜನ ನಮ್ಗೆ ರಿಕ್ವೆಸ್ಟ್ ಕೇಳ್ಕೊಂತಿದ್ರು, ಯಾವ್ದಾದ್ರು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಇದ್ರೆ ನಮ್ಗೆ ತೋರಿಸ್ಕೊಡಿ ಅಂತ ಹೇಳಿ. ಸೊ ನಾವು ನಿಮ್ಗೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ SS ಎಂಟರ್ಪ್ರೈಸ್ ಅವರು ಕನ್ಸ್ಟ್ರಕ್ಟ್ ಮಾಡಿರೋ ಈ ಬಿಲ್ಡಿಂಗ್ ಮುಂದೆ ಇದೀವಿ. ಅಂಡ್ ನಮ್ ಜೊತೆಗೆ SS ಎಂಟರ್ಪ್ರೈಸ್ ಅವರ ಚಂದನ್ ಅವ್ರು ಇದ್ದಾರೆ ಈ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡಕ್ಕೆ. ಸರ್, ಕಂಪನಿ ಬಗ್ಗೆ ನಮ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ಕೊಡಿ. ಮೇಡಮ್, SS ಎಂಟರ್ಪ್ರೈಸಸ್ ನಾವು ಲೊಕೇಟ್ ಆಗಿರೋದು ಜಯನಗರ್ 5th ಬ್ಲಾಕ್ ಅಲ್ಲಿ. ಇಲ್ಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದು ಇದು 30-50 ಸೈಟ್ 1500 ಸ್ಕ್ವೇರ್ ಫೀಟ್ ಬರುತ್ತೆ. ಅವ್ರಿಗೆ ಮಾಡರ್ನ್ ಆಗಿ ಒಂದು ಇಂಡಿಪೆಂಡೆಂಟ್ ಟ್ರಿಪ್ಲೆಕ್ಸ್ ಮಾಡ್ಕೊಡ್ಬೇಕಾಗಿತ್ತು. ಇವಾಗ ಇದೆ ನಮ್ಮ ಎಂಡ್ ಪ್ರಾಡಕ್ಟ್. ಟರ್ನ್ ಕಿ ಕಂಪ್ಲೀಟ್ ಖಾಲಿ ಗುದ್ಲಿ ಪೂಜೆಯಿಂದ ಹಿಡಿದು ಟೋಟಲ್ ಫಿನಿಶಿಂಗ್ ತನಕ ನಮ್ಮ ಹ್ಯಾಂಡ್ ಓವರ್ ಅಲ್ಲೇ ಎಲ್ಲ ಮುಗಿಸ್ಕೊಟ್ಟಿದೀವಿ. ಒಳಗಡೆ ನೋಡ್ಬೋದು. ಓಕೆ ಸರ್, ಡೀಟೇಲ್ ಆಗಿ ನಮ್ಗೆ ಪ್ರಾಪರ್ಟಿನ ತೋರಿಸ್ಕೊಡಿ. ಇದು ಒಂದು ಪಾರ್ಕಿಂಗ್ ಏರಿಯಾ. ಒಂದು ಕಾರ್ ಪಾರ್ಕಿಂಗ್ ಆಗುತ್ತೆ, 2 ಬೈಕ್ಸ್ ಪಾರ್ಕ್ ಮಾಡ್ಕೊಬಹುದು. ನಮ್ಮ ಎಂಟ್ರೆನ್ಸ್ ಇದರಲ್ಲಿ ಈ ವಾಲ್ಸ್ ಎಲ್ಲ ನೋಡ್ತಿದೀನಿ, ತುಂಬಾ ಯೂನಿಕ್ ಆಗಿ ಕಾಣ್ತಿದೆ. ಆಕ್ಚುಲಿ ಇಲ್ಲಿನ ಆರ್ಕಿಟೆಕ್ಟ್ ಬಂದು ಕೇರಳಲ್ಲಿರೋದು, ಕ್ಲೈಂಟ್ ಕಡೆಯಿಂದ ಬಂದಿದ್ದು. ಅವ್ರು ಬಂದು ಈ ಸ್ಟೋನ್ಸ್ ಎಲ್ಲ ಬಂದು ನ್ಯಾಚುರಲ್ ಫಿನಿಶ್ ಅಲ್ಲೇ ಬೇಕು, ನ್ಯಾಚುರಲ್ ಔಟ್ಕಮ್ ಅಲ್ಲೇ ಬೇಕು ಅಂತ ಕೇಳಿದ್ರಿಂದ ನಾವೆಲ್ಲ ಇದನ್ನೆಲ್ಲ ಇಂಪೋರ್ಟ್ ಮಾಡಿ ಕೇರಳದಿಂದ ತರಿಸಿ ಸ್ಟೋನ್ ಪ್ಲೇ ಮಾಡಿರೋದು. ಅದರಲ್ಲೂ ಸ್ವಲ್ಪ ಜನ ಸಿಮೆಂಟ್ ಅಲ್ಲೆಲ್ಲ ಹಾಕ್ಬಿಡ್ತಾರೆ. ನಾವು ಬಂದು ಪ್ಯೂರ್ ಅಡಿಸಿವ್ ಅಲ್ಲೇ ಗೋಲ್ಡ್ ಸ್ಟಾರ್ ಬಯೋಫ್ಲೆಕ್ಸ್ ಯೂಸ್ ಮಾಡಿನೇ ನಾವು ಹಾಕಿರೋದು. ಓಕೆ, ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ, ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಗೆ. ಅಂಡ್ ಸರ್, ಇಲ್ಲಿ ರಿಕ್ವೈರ್ಮೆಂಟ್ಸ್ ಎಲ್ಲ ನಿಮ್ಗೆ ಹೆಂಗ್ ಬರುತ್ತೆ ಕಸ್ಟಮರ್ಸ್ ಇಂದ? ಮ್ಯಾಮ್, ಇದು ಬಂದು ಇದೇ ಲೇಔಟ್ ಅಲ್ಲಿ ನಾವು 4th ಬಿಲ್ಡಿಂಗ್ ಮಾಡ್ತಾ ಇರೋದು. 1 by 1 ಟೈರ್ 2 ಟೈರ್ 3 ಪ್ರಾಜೆಕ್ಟ್ಸ್ ಬಂದಿದೆ. ಇದು ನಮ್ಮ 3rd ಪ್ರಾಜೆಕ್ಟ್ಸ್. 4th ಪ್ರಾಜೆಕ್ಟ್ ಇಲ್ಲೇ ಮಾಡ್ತಾ ಇದೀವಿ. ನಮ್ ಕ್ವಾಲಿಟಿ ಲೇಔಟ್ ಅವ್ರಿಗೆಲ್ಲ ಗೊತ್ತು, ಹೆಂಗೆ ಡೆವಲಪ್ ಮಾಡ್ತಾ ಇದೀವಿ, ಯಾವುದೇ ತರ ರಿಸ್ಕ್ ಬಂದ್ರು ಓನರ್ ಅಂದ್ರೆ ನಮ್ದು ಮೇನ್ ಇಂಟೆನ್ಷನ್ ಟೆನ್ಷನ್ ಫ್ರೀ ಕನ್ಸ್ಟ್ರಕ್ಷನ್ಸ್ ಅಂತ. ಕ್ಲೈಂಟ್ ಮೇಲೆ ಯಾವುದೇ ತರ ಟೆನ್ಷನ್ ಇರಬಾರ್ದು. ನಮಗೆ ಒಂದ್ಸತಿ ಒಪ್ಸಿದ ಮೇಲೆ ಎಲ್ಲ ನಾವೇ ನೋಡ್ಕೊಂಡು ಎಲ್ಲ ಹ್ಯಾಂಡ್ ಓವರ್ ಕೊಡೋ ತರ ಮಾಡ್ಕೊಂಡು. ಇಲ್ಲೆಲ್ಲ ಮೀಟರ್ ಬೋರ್ಡ್, ವಾಟರ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀರಾ? ಎಲ್ಲ ಲೈಸ್ ಮೇಲೆ ನಮ್ಮ ಜೊತೆನೆ ಟೈ ಅಪ್ ಇದಾರೆ. ನಮ್ದೇ ಕಂಪ್ನಿ ಕಡೆಯಿಂದ ಎಲ್ಲ ಆಗುತ್ತೆ. ಓನರ್ ಯಾವುದೇ ತರ ಆಫೀಸಸ್ ಬೋರ್ಡ್ ಆಡೋದು ಅದೆಲ್ಲ ಏನು ಇರಲ್ಲ, ಎಲ್ಲ ನಮ್ ಕಡೆಯಿಂದಾನೇ ಆಗುತ್ತೆ. ಎಂಡ್ ಎಲ್ಲಾನು ನೀವೇ ನೋಡ್ಕೋತಿದ್ದೀರಾ? ಗ್ರೇಟ್. ಬನ್ನಿ ಸರ್, ಪ್ರಾಪರ್ಟಿ ಒಳಗಡೆ ನೋಡೋಣ. ಡೋರು ತುಂಬಾ ಯೂನಿಕ್ ಆಗಿ ಕಾಣ್ತಿದೆ. ಮೇನ್ ಡೋರ್ ಬಂದು ಪ್ಯೂರ್ ಟೀಕ್ ಅಲ್ಲಿ ಇರೋದು. ಪ್ಯೂರ್ ಟೀಕ್ ಅಲ್ಲಿ ಪಾಲಿಶ್ಡ್ ಆಗಿರೋದು, ಪ್ಯೂರ್ ಪಾಲಿಶ್ ಮಾಡಿದೀವಿ. ಓಕೆ, ಸೊ ಬಿಲ್ಡಿಂಗ್ ಎಂಟರ್ ಆಗಿದೀವಿ, ಕಲರ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಈ ಪ್ಲಾನ್ ಎಲ್ಲ ಹೆಂಗ್ ಮಾಡಿದ್ರಿ ಸರ್ ನೀವು ಈ ಕನ್ಸ್ಟ್ರಕ್ಷನ್? ಡ್ರಾಯಿಂಗ್ಸ್ ಎಲ್ಲ ಬಂದು ಕ್ಲೈಂಟ್ ಕಡೆಯಿಂದ ಇತ್ತು, ಅದೇ ಹೇಳ್ನಲ್ಲ ಕೇರಳ ಆರ್ಕಿಟೆಕ್ಟ್ ಕಡೆಯಿಂದ ಬರ್ತಾ ಇತ್ತು. ಸೊ ಅವರು ಮ್ಯಾಕ್ಸಿಮಮ್ ಮಾಡರ್ನ್ ಫಿನಿಶ್ ತರಕ್ಕೆ ತುಂಬಾ ಇದ್ ಮಾಡ್ತಾ ಇದ್ರು. ಅದ್ರಲ್ಲಿ ನಾವು ಒಂದ್ಸತಿ ರಿವ್ಯೂ ಮಾಡಿದಾಗ ಏನಾದ್ರು ಒಂದ್ ಸ್ವಲ್ಪ ಚೇಂಜಸ್, ಅಪ್ಗ್ರೇಡೇಷನ್ ಬೇಕಾಗಿತ್ತು, ಇಲ್ಲಿ ಸ್ವಲ್ಪ ನಾವು ಸ್ಪೇಸ್ ಯೂಸ್ ಮಾಡ್ಕೊಬಹುದು ಅನ್ನೋ ತರ ಇತ್ತು ಅಂದಾಗ ನಾವು ಅದನ್ನ ಸಜೆಸ್ಟ್ ಮಾಡ್ತೀವಿ. ಕ್ಲೈಂಟ್ ನಮ್ಗೆ ಫ್ಲೆಕ್ಸಿಬಲ್ ಇದ್ರು, ಅದರಲ್ಲಿ ಎಲ್ಲ ನಮಗೆ ಕ್ಲಿಯರ್ ಕಟ್ ಆಗಿ ಬಂದಿದೆ. ಸರ್, ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಪ್ಲಾನ್ ಎಲ್ಲ ನೀವು ಹೆಂಗ್ ಮಾಡಿದ್ರಿ ಸರ್? ಡ್ರಾಯಿಂಗ್ಸ್ ಎಲ್ಲ ಬಂದು ನಮ್ಗೆ ಕೇರಳ ಆರ್ಕಿಟೆಕ್ಟ್ ಕಡೆಯಿಂದ ಬರ್ತಾ ಇತ್ತು. ಕ್ಲೈಂಟ್ ಬಂದು ಅವ್ರ ಕಡೆಯಿಂದ ಡ್ರಾಯಿಂಗ್ಸ್ ಎಲ್ಲ ಕೊಡೋದನ್ನ ನಾವು ರಿವ್ಯೂ ಮಾಡ್ತಾ ಇದ್ವಿ. ನಮ್ ಸೆಟ್ ಆಫ್ ಇಂಜಿನಿಯರ್ಸ್ ಇದಾರೆ, ಅವ್ರಿಗೂ ತೋರಿಸಿ ಸೆಕೆಂಡ್ ಒಪಿನಿಯನ್ ತಗೊಂತೀವಿ ಒಂದೊಂದ್ಸತಿ ಬೇಕಾಯ್ತು ಅಂದ್ರೆ. ಆದಷ್ಟು ಸ್ಪೇಸ್ ಯುಟಿಲೈಸ್ ಆಗ್ಬೇಕು, ಸ್ಪೇಸಸ್ ಆಗಿ ಬರ್ಬೇಕು. ಎಲ್ಲೂ ನಾವು ಎಲ್ಲ ಫಿನಿಶ್ ಆದ್ಮೇಲೆ ಕಂಜೆಸ್ಟೆಡ್ ಆಗಿರೋದಾಗ್ಲಿ ಅದೆಲ್ಲ ನಮ್ಗೆ ಆತರ ಇರಬಾರ್ದು ಅನ್ನೋದಕ್ಕೆ ಒಂದು 2 ಸೆಕೆಂಡ್ ಒಪಿನಿಯನ್ ತಗೊಂಡೆ ನಾವು ಮುಂದುವರಿತೀವಿ. ಮತ್ತೆ ಓನರ್ ಫ್ಲೆಕ್ಸಿಬಲ್ ಆಗಿದ್ರು. ನಾವು ಏನೇನೆಲ್ಲ ಈ ಬಿಲ್ಡಿಂಗ್ ಅಲ್ಲಿ ನಾವು ಹೇಳೋ ಸಜೆಷನ್ಸ್ ಗೆಲ್ಲ ಅವರು ಓಕೆ ಮಾಡ್ತಾ ಇದ್ರು. ಸೊ ಔಟ್ಕಮ್ ಈ ತರ ಬಂದಿದೆ. ಟೈಲ್ ಎಲ್ಲ ಬಂದು ನಾವು ಮ್ಯಾಟ್ ಫಿನಿಶ್ 8x4 ಸಿಂಪಲ್ ಕ್ಯಾಲ್ಕಟಾ ಡಸ್ಕ್ ವೈಟ್ ಅನ್ಬಿಟ್ಟಿದ್ದು. ಆದಷ್ಟು ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ, ತುಂಬಾ ಯೂನಿಕ್ ಆಗಿದೆ ಅಂಡ್ ಚೆನ್ನಾಗಿದೆ. ಅಂಡ್ ಮೇಲೆ ಕೂಡ ನಾನು ನೋಡ್ತಿದೀನಿ ನ್ಯಾಚುರಲ್ ಲೈಟ್ ತುಂಬಾ ಚೆನ್ನಾಗಿ ಬರ್ತಿದೆ ಮನೆಗೆ. ಆದಷ್ಟು 25% ಅಂಡ್ ಎಬೋವ್ ನ್ಯಾಚುರಲ್ ಲೈಟ್ ಮನೆಯೊಳಗಡೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ಕೈಲೈಟ್ಸ್ ಪ್ರೊವೈಡ್ ಮಾಡ್ತಾರೆ. ನಾವು ಮೇಜರ್ ಲಿವಿಂಗ್ ಗೆ ಅದು ಇರಬೇಕು ಅನ್ನೋ ತರ ಲಿವಿಂಗ್ ಮೇಲೆನೆ ಪ್ಲಾನ್ ಮಾಡಿದೀವಿ. ಓಕೆ, ವಿಂಡೋಸ್, ಬಾಲ್ಕನಿ ಎಲ್ಲ ಅಲ್ಲಿಂದನೂ ತುಂಬಾ ನ್ಯಾಚುರಲ್ ಲೈಟ್ಸ್ ಬರ್ತಿದೆ. ಲಿವಿಂಗ್ ಅಲ್ಲಿ ಬಂದು ನಿಮ್ಗೆ ಆಲ್ ರೌಂಡ್ ನಿಮ್ಗೆ 2.5 feet ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಮತ್ತೆ ನಮ್ಗೆ ಯುಟಿಲಿಟಿ ಇದೆ ಆ ಕಡೆ ಕಿಚನ್ ಗೆ, ಅದೆಲ್ಲ ಒಂದೇ ಚೈನ್ ಅಲ್ಲಿ ಬರುತ್ತೆ. ನಿಮ್ಗೆ UPVC ವಿಂಡೋಸ್ ಪ್ರೊವೈಡ್ ಮಾಡಿದೀವಿ, ವುಡ್ ಅಂಡ್ ಫಿನಿಶ್ UPVC ವಿಂಡೋಸ್ ಪ್ರೊವೈಡ್ ಮಾಡಿದೀವಿ. ಅದು ಸಿಮ್ಟಾ ಆರ್ಟಿಕ್ಸ್ ಯೂಸ್ ಮಾಡಿದೀವಿ. ನಾವು ಬ್ರಾಂಡೆಡ್ಸ್ ಪ್ರಿಫರ್ ಮಾಡ್ತೀವಿ. ಕ್ಲೈಂಟ್ಸ್ ಗಾದ್ರೂ 100-200 rupees ಡಿಫರೆನ್ಸಸ್ ಅದನ್ನೆಲ್ಲ ನಾವು ಜಾಸ್ತಿ ಇದ್ ಮಾಡಕ್ ಹೋಗಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ, ಆದಷ್ಟು ಬ್ರಾಂಡೆಡ್ ಆಗಿ ಹೋಗಕ್ ನಾವು ಇದ್ ಮಾಡ್ತೀವಿ. ಓಕೆ, ಸೊ ಕಿಚನ್ ಕೂಡ ತುಂಬಾ ಡಿಫರೆಂಟ್ ಆಗಿ ಕಾಣ್ತಿದೆ. ಸೊ ಕಿಚನ್ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ನೆಲ್ಲ ಯೂಸ್ ಮಾಡಿದೀರಾ ಸರ್ ನೀವು? ಮೇಡಮ್, ಕಿಚನ್ ಅಲ್ಲಿ ನಮ್ಗೆ ಕೆರಾಸಿಲ್ ಸಿಂಕ್ ಮಾಡಿದೀವಿ. ಇವಾಗ ಎಲ್ಲಾ ಕಡೆ ಹ್ಯಾಪನಿಂಗ್ ಇದೆ. ಮತ್ತೆ ನಮ್ಗೆ ಇದು ಬಂದು ಜೆಟ್ ಬ್ಲಾಕ್ ಗ್ರಾನೈಟ್ ಸ್ಲಾಬ್. ಮತ್ತೆ ಇಂಟೀರಿಯರ್ ನಾವು ಇದು ಬಂದು ಕಿಚನ್ ಅಲ್ಲಿ ಪೂಜಾ ರೂಮ್ ಇಟ್ಟಿದೀವಿ. ನಮ್ಗೆ ಇನ್ನೆಲ್ಲ ಟ್ಯಾಂಡಮ್ ಬಾಕ್ಸಸ್ ಎಲ್ಲ ವೆಂಟಿಲೇಟರ್ಸ್ ಎಲ್ಲ ಕೊಟ್ಟಿದೀವಿ ಡೋರ್ಸ್ ಅಲ್ಲಿ. ಚಿಮ್ನಿ ಇನ್ಸ್ಟಾಲ್ ಆಗಿದೆ.
ಇದು ಬಂದು ಅಲ್ಯೂಮಿನಿಯಂ ಶಟರ್. ಇದನ್ನ ನಾವು ಕ್ಲೀನ್ ಆಗಿ ಹಿಂಗೆ ಓಪನ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋ ತರ ಶಟರ್ ಇರುತ್ತೆ. ಯುಟಿಲಿಟಿ ಇದೆ. ಓಕೆ. ಯುಟಿಲಿಟಿಯಲ್ಲಿ ಡಿಶ್ ವಾಷರ್ಗೆ ನಾವು ಪ್ರಾವಿಷನ್ ಮಾಡಿದ್ದೀವಿ. ಯುಟಿಲಿಟಿನೂ ತುಂಬಾ ಸ್ಪೇಷಿಯಸ್ ಆಗಿ ಕಟ್ಟಿದ್ದೀರಾ ಸರ್ ಇಲ್ಲಿ. ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸ್ ಮಾಡ್ಬೇಕನ್ನೋದೇ ನಮ್ಮ ಮೇನ್ ಇಂಟೆನ್ಷನ್ ಅಂಡ್ ಕ್ವಾಲಿಟಿ ಕಂಪನಿ. ಇದು ಡಿಶ್ ವಾಷರ್ಗೆ ಅಂತ ನಾವು ಸ್ಪೇಸ್ ಮಾಡಿರೋದು. ಓಕೆ. ಸೊ ಗ್ರಿಲ್ಸ್ ಫುಲ್ ಎಲ್ಲ ಕವರ್ ಮಾಡ್ಬಿಟ್ಟಿದ್ದೀರಾ. ಸೇಫ್ಟಿ ಮೆಜರ್ಸ್ ನ ಎಲ್ಲ ತಗೊಂಡಿದ್ದಾರೆ ಮನೆಗೆ ಏನೇನ್ ಬೇಕೋ. ಇನ್ ಫ್ಯೂಚರ್ ಹಿಂದೆಗಡೆ ಬಿಲ್ಡಿಂಗ್ ಬಂದ್ರು ಇವಾಗ ಖಾಲಿ ಸೈಟ್ ಇರೋದ್ರಿಂದ ಆ ಸೈಟ್ ಇಂದ ಯಾವ್ದೋ ತರ ಡಿಸ್ಟರ್ಬೆನ್ಸ್ ವೆಟೇರಿಯಾಗೆ ಕಿಚನ್ಗೆ ಇರಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇದೆ. ಓಕೆ. ಎರಡು ಸೈಡ್ ಪ್ಯಾಸೇಜ್ ಕೊಟ್ಟಿದ್ದೀರಾ? ಪ್ಯಾಸೇಜ್ ಆಲ್ ರೌಂಡ್ ಇರುತ್ತೆ. ಆಲ್ ರೌಂಡ್ ಪ್ಯಾಸೇಜ್ ಇದೆ. ಓಕೆ. ಫಾಲ್ ಸೀಲಿಂಗ್ ಬಂದು ವಿನಿಯರ್ ಅಲ್ಲಿ ಒಂದು ಬಾರ್ಡರ್ ಕೊಟ್ಟಿದ್ದೀವಿ ವಿತ್ ಪ್ರೊಫೈಲ್ ಲೈಟಿಂಗ್. ಸ್ವಲ್ಪ ಮಾಡರ್ನ್ ಅಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಒಂದು ಪೇರೆಂಟ್ಸ್ ಬೆಡ್ರೂಮ್. ಯೂಶಲಿ ಪೇರೆಂಟ್ಸ್ ಗೆ ಮೇಲ್ಗಡೆ ಹೋಗೋದಕ್ಕಿಂತ ಇದು ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಎರಡು ಕಡೆ ವಿಂಡೋಸ್ ಇದೆ. ಅವ್ರು ಹೇಳ್ದಂಗೆ ಮನೆಗೆ ತುಂಬಾ ಒಳ್ಳೆ ನ್ಯಾಚುರಲ್ ಲೈಟ್ಸ್ ಬರ್ತದೆ. ಬಾತ್ರೂಮ್ ಕಾಮನ್ ಬಾತ್ರೂಮ್ ಇಲ್ಲ ಕಾಮನ್ ಬಾತ್ರೂಮ್ ಅಂದ್ರೆ ಇದು ಬಂದು ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದೀವಿ. ಇದು ಬಂದು ಬಾತ್ರೂಮ್, ಅದು ಬಂದು ವಾಶ್ರೂಮ್. ಓಕೆ. ಗೆಸ್ಟ್ ಯಾರಾದ್ರೂ ಬಂದ್ರು ದೇ ಕ್ಯಾನ್ ಈಸಿಲಿ ಯೂಸ್ ದೇರ್ ವಾಶ್ರೂಮ್ಸ್. ಬಾತ್ರೂಮ್ ಬಂದು ಪೇರೆಂಟ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹಿಂದೆ ಕೂಡ ವಿಂಡೋಸ್ ಇದೆ ಅಲ್ವಾ? ಅಲ್ಲೂ ವಿಂಡೋಸ್ ಇದೆ. ಮ್ಯಾಕ್ಸಿಮಮ್ ನ್ಯಾಚುರಲ್ ಲೈಟ್ ಎಂಟ್ರಿ ಆಗೋ ತರ ನಾವು ಪ್ಲಾನ್ ಮಾಡಿದೀವಿ. ಇದು ಬಂದು ಸ್ಟಿಂಜರ್ ಸ್ಟೇರ್ ಕೇಸ್ ಅನ್ಬಿಟ್ಟು ಇದು ಒಂದು ಮೇಲ್ಗಡೆ MS ರೈಲಿಂಗ್ ಮಾಡಿದೀವಿ. ಮೇಲ್ಗಡೆ ಬಂದು ಪ್ಯೂರ್ ಟೀಕ್ ಅಲ್ಲಿ ನಾವು ರೈಲಿಂಗ್ ಮಾಡಿರೋದು. ಇದೆಲ್ಲ ಕಂಪ್ಲೀಟ್ ಪ್ಯೂರ್ ಟೀಕ್ ಅಲ್ಲೇ ಇದೆ ಸ್ಟೇರ್ ಕೇಸ್. ಓಕೆ. ಸೊ ಇಲ್ಲಿ ಪಕ್ಕದಲ್ಲಿ ಸ್ಪಾಟ್ ಲೈಟ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಫುಟ್ ಲೈಟ್ಸ್ ಕೊಟ್ಟಿದೀವಿ ನಮ್ಗೆ ನೈಟ್ ಹೊತ್ತು ಆಂಬಿಯನ್ಸ್ ಗೋಸ್ಕರ. ಓಕೆ. ಚೆನ್ನಾಗಿದೆ ಸರ್ ಎಲ್ಲ. ಇಲ್ಲಿ ಲೈಟ್ಸ್ ಫಿಟ್ಟಿಂಗ್ ಕೂಡ ತುಂಬಾ ಯೂನಿಕ್ ಆಗಿ ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ ಮನೆಗೆ. ಲೈಬ್ರರಿ ಕಮ್ ಸ್ಟಡಿ ಏರಿಯಾ. ಇದನ್ನ ಅವರು ಲೈಬ್ರರಿ ಆಗಿ ಯೂಸ್ ಮಾಡಬಹುದು, ಇದನ್ನ ಸ್ಟಡಿ ಏರಿಯಾ ಆಗಿ ಯೂಸ್ ಮಾಡಬಹುದು. ಅದಕ್ಕೆ ಮ್ಯಾಚ್ ಆಗುವಂತ 1 by 1 ಟೈಲ್ ಕೊಟ್ಟಿದೀವಿ. ಓಕೆ. ಒಂದು ರೆಟ್ರೋ ಲುಕ್ ಕೊಡೋಕೋಸ್ಕರ. ಸೊ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ ಅಲ್ವಾ? ಹೌದು. ಓಕೆ. ಒಂದು ಕಿಡ್ಸ್ ಬೆಡ್ರೂಮ್ ಇದೆ, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಓಕೆ. ಸೊ ಮಾಸ್ಟರ್ ಬೆಡ್ರೂಮ್ ನ ಇವಾಗ ನಮ್ಗೆ ತೋರಿಸ್ಕೊಡಿ ಸರ್. ಸ್ಪೇಷಿಯಸ್ ಆಗಿದೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇದು ನಾವು ಟೆಕ್ಸ್ಚರ್ ರಾಯಲ್ ಪೇಂಟ್ಸ್ ಮಾಡಿದೀವಿ. ಹೆಡ್ ಬೋರ್ಡ್ಸ್ ಎಲ್ಲ ಕೊಟ್ಟಿದೀವಿ. ಮ್ಯಾಟ್ರೆಸ್ ಅವ್ರ ಯಾರು ಕಂಫರ್ಟಬಲ್ ಇದಾರೆ ಅವ್ರು ಹಾಕೊಬಹುದು. ವಿಂಡೋಸ್ ಕೊಟ್ಟಿದೀವಿ, 2 ವಿಂಡೋಸ್ ಕೊಟ್ಟಿದೀವಿ. ಆದಷ್ಟು ನ್ಯಾಚುರಲ್ ಲೈಟ್ ಬರುತ್ತೆ. ಸೊ ಮೋಸ್ಟ್ಲಿ ಪ್ರತಿಯೊಂದು ರೂಮ್ ಅಲ್ಲಿ 2 ವಿಂಡೋಸ್ ಇದೆ ಅನ್ಸುತ್ತೆ ಅಲ್ವಾ? ಮ್ಯಾಕ್ಸಿಮಮ್ ನ್ಯಾಚುರಲ್ ಲೈಟ್ ಬರೋ ತರಾನೇ ಪ್ಲಾನ್ ಮಾಡಿದೀವಿ. ಓಕೆ. ಓಕೆ. ಸೊ ಇದು ಡ್ರೆಸ್ಸಿಂಗ್ ಏರಿಯಾ ಅಲ್ವಾ? ಹೌದು. ವಾಕ್-ಇನ್ ವಾರ್ಡ್ರೋಬ್ ಇದೆ ಇಲ್ಲಿ. ಈ ವಾಕ್-ಇನ್ ವಾರ್ಡ್ರೋಬ್ ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ಇದು ಬಂದು ಲ್ಯಾಮಿನೇಟ್. ನೀವು ಮುಟ್ ನೋಡ್ಬೋದು, ಫೀಲ್ ಮಾಡ್ಬೋದು ಅದನ್ನ. ಅದು ಒಂದು ಲ್ಯಾಮಿನೇಟ್, ಬಟ್ ನಾವು ಟೆಕ್ಸ್ಚರ್ಡ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಒಂದು ಸ್ವಲ್ಪ ರಿಯಲ್ ಫಿನಿಶ್ ಇರುತ್ತೆ. ಇದು ಒಂದು ಬಾತ್ರೂಮು. ಎಲ್ಲ ಗೃಹೆ ಯೂಸ್ ಮಾಡಿದೀವಿ. ಇದರಲ್ಲಿ ಗೃಹೆ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ. ವಾಶ್ರೂಮ್ ಅಲ್ಲಿ ಯೂಶಲಿ 4x ಇದು ಬಂದು 4x2 ಟೈಲು. ಎಲ್ಲರೂ ಪೇಪರ್ ಜಾಯಿಂಟ್ ಕೊಟ್ಟೋಗ್ತಾರೆ ಲುಕ್ಗೋಸ್ಕರ. ಬಟ್ ನಾವು ಎಲ್ಲಿ ಇದ್ರೂ ಸ್ಪೇಸರ್ ಕೊಡ್ತೀವಿ. ಇಲ್ಲೂ ಸ್ಪೇಸರ್ ಕೊಟ್ಟಿದ್ದೀವಿ, ಅಲ್ಲೂ ಕೊಟ್ಟಿದ್ದೀವಿ. ಇನ್ ಫ್ಯೂಚರ್ ಅವ್ರು ರಿನೋವೇಟ್ ಮಾಡ್ಕೊಬೇಕು, ಸ್ವಲ್ಪ ಒಂದು ಟೈಲ್ ಚೇಂಜ್ ಮಾಡಬೇಕು ಅಂದಾಗ ಅವ್ರಿಗೆ ರಿಸ್ಕ್ ಇರಬಾರ್ದು, ಅದಕ್ಕೋಸ್ಕರ. ಓಕೆ. ಅಲ್ಲಿ ಬಾಲ್ಕನಿ ಒಂದಿದೆ. ಓಕೆ. ಬಾಲ್ಕನಿಯಲ್ಲಿ ಫ್ಲೋರಿಂಗ್ ಏನೋ ಡಿಫರೆಂಟ್ ಆಗಿ ಮಾಡಿದೀರಾ? ಆಕ್ಚುಲಿ ಇದು ವುಡನ್ ಫಿನಿಶ್ ಟೈಲ್. ಓಕೆ. ನಾವು ಬಾಲ್ಕನಿ ಇರೋದ್ರಿಂದ ಬಿಸಿಲು ಮಳೆ ಎಲ್ಲ ಇರೋದ್ರಿಂದ ನಾವು ವುಡ್ ಯೂಸ್ ಮಾಡಕ್ಕಾಗಲ್ಲ. ವುಡನ್ ಫಿನಿಶ್ ಟೈಲ್ ಬಂದಿದ್ದೀವಿ. ಓಕೆ. ಬಾಲ್ಕನಿಯಿಂದ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲೂ ಎಲ್ಲ ಟಫ್ ಅಂಡ್ ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ದೀವಿ. 12mm ಟಫ್ ಅಂಡ್ ಯೂಸ್ ಮಾಡಿದೀವಿ. ಇದು ಬಂದು SS ರೈಲಿಂಗ್ಸ್.